ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಶಾಲಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಿಕ್ಷಣ ಸಚಿವರು ಸ್ವಲ್ಪ ತಲೆ ಆ ಕಡೆ ತಿರುಗಿಸಿ ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಶೌಚಾಲಯಕ್ಕೆ ಮನವಿಯನ್ನ ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಬೇಸತ್ತು ಹೋಗಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಇದು ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಘಟಕಿ ತಾಲೂಕಿನ ಗಳಗಿ ಹುಲಕೊಪ್ಪದ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಶೌಚಾಲಯವಿಲ್ಲದೆ ಪರಿಣಾಮ ನಿತ್ಯ ಮಕ್ಕಳ ಪರದಾಟ. ಗ್ರಾಮದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಎಷ್ಟೇ ಮನವಿ ಮಾಡಿದ್ರು ಕೂಡ ಪಿಡಿಒ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್. ಏನ್ ಸ್ವಾಮಿ ನಿಮ್ ಕತೆ ಅಂತ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಸ್ವಚ್ಛ ಗ್ರಾಮ ಅಂತ ಮಹಾತ್ಮ ಗಾಂಧಿ ಪುರಸ್ಕಾರ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಳ್ಳು ವರದಿಯನ್ನ ಕೊಟ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಗ್ರಾಮಸ್ಥರಿಂದ ಕಿಡಿಯಿದು. ಮೂಲಭೂತ ಸೌಕರ್ಯವೇ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ಬೇಕು? ಸ್ವಚ್ಛ ಭಾರತ ಅಂತೇಳಿ ಒಂದು ಪ್ರಶಸ್ತಿ ತಗೊಂಡಾರ. ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮುಂದೆ ಟಾಯ್ಲೆಟ್ ಇಲ್ಲ, ಮತ್ತೆ ಶಾಲೆ ಒಳಗೂ ಟಾಯ್ಲೆಟ್ ಇಲ್ಲ. ಪ್ರಶಸ್ತಿ ಏನ್ ಪಟ್ಟು ತಗೊಂಡಾರ ಅನ್ನೋದು ಇದ್ರ ಮೇಲೆ ನೀವು ಮಾಡ್ರಿ. ಇದನ್ನ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ. ಸೆಕ್ರೆಟರಿಗಳು ಬಂದು ಹೇಳಿದ್ರು ಅದಿಲ್ಲ. ಅಲ್ಲಿ ಶಿಕ್ಷಕರು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡಿದಾರ ಅಂದ್ರ 4 ಊಟ ಹೋದಾರ, ಸಾಡಿ ಕಟ್ಟಿದಾರ. ಎಲ್ಲಿ ತಾತ್ಕಾಲಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಭರವಸೆ ನೀಡಾರ. ಆ ಪ್ರಕಾರ ನಾವು ಮಾಡ್ತಾರೆ ಅನ್ನೋದು ಒಂದು ಕೇಳ್ಕೊಂಡು ನಿಮಗೆಲ್ಲ ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಶಾಲಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಿಕ್ಷಣ ಸಚಿವರು ಸ್ವಲ್ಪ ತಲೆ ಆ ಕಡೆ ತಿರುಗಿಸಿ ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಶೌಚಾಲಯಕ್ಕೆ ಮನವಿಯನ್ನ ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಬೇಸತ್ತು ಹೋಗಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಇದು ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಘಟಕಿ ತಾಲೂಕಿನ ಗಳಗಿ ಹುಲಕೊಪ್ಪದ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಶೌಚಾಲಯವಿಲ್ಲದೆ ಪರಿಣಾಮ ನಿತ್ಯ ಮಕ್ಕಳ ಪರದಾಟ. ಗ್ರಾಮದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಎಷ್ಟೇ ಮನವಿ ಮಾಡಿದ್ರು ಕೂಡ ಪಿಡಿಒ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್. ಏನ್ ಸ್ವಾಮಿ ನಿಮ್ ಕತೆ ಅಂತ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಸ್ವಚ್ಛ ಗ್ರಾಮ ಅಂತ ಮಹಾತ್ಮ ಗಾಂಧಿ ಪುರಸ್ಕಾರ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಳ್ಳು ವರದಿಯನ್ನ ಕೊಟ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಗ್ರಾಮಸ್ಥರಿಂದ ಕಿಡಿಯಿದು. ಮೂಲಭೂತ ಸೌಕರ್ಯವೇ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ಬೇಕು? ಸ್ವಚ್ಛ ಭಾರತ ಅಂತೇಳಿ ಒಂದು ಪ್ರಶಸ್ತಿ ತಗೊಂಡಾರ. ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮುಂದೆ ಟಾಯ್ಲೆಟ್ ಇಲ್ಲ, ಮತ್ತೆ ಶಾಲೆ ಒಳಗೂ ಟಾಯ್ಲೆಟ್ ಇಲ್ಲ. ಪ್ರಶಸ್ತಿ ಏನ್ ಪಟ್ಟು ತಗೊಂಡಾರ ಅನ್ನೋದು ಇದ್ರ ಮೇಲೆ ನೀವು ಮಾಡ್ರಿ. ಇದನ್ನ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ. ಸೆಕ್ರೆಟರಿಗಳು ಬಂದು ಹೇಳಿದ್ರು ಅದಿಲ್ಲ. ಅಲ್ಲಿ ಶಿಕ್ಷಕರು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡಿದಾರ ಅಂದ್ರ 4 ಊಟ ಹೋದಾರ, ಸಾಡಿ ಕಟ್ಟಿದಾರ. ಎಲ್ಲಿ ತಾತ್ಕಾಲಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಭರವಸೆ ನೀಡಾರ. ಆ ಪ್ರಕಾರ ನಾವು ಮಾಡ್ತಾರೆ ಅನ್ನೋದು ಒಂದು ಕೇಳ್ಕೊಂಡು ನಿಮಗೆಲ್ಲ ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಶಾಲಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಿಕ್ಷಣ ಸಚಿವರು ಸ್ವಲ್ಪ ತಲೆ ಆ ಕಡೆ ತಿರುಗಿಸಿ ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಶೌಚಾಲಯಕ್ಕೆ ಮನವಿಯನ್ನ ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಬೇಸತ್ತು ಹೋಗಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಇದು ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಘಟಕಿ ತಾಲೂಕಿನ ಗಳಗಿ ಹುಲಕೊಪ್ಪದ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಶೌಚಾಲಯವಿಲ್ಲದೆ ಪರಿಣಾಮ ನಿತ್ಯ ಮಕ್ಕಳ ಪರದಾಟ. ಗ್ರಾಮದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಎಷ್ಟೇ ಮನವಿ ಮಾಡಿದ್ರು ಕೂಡ ಪಿಡಿಒ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್. ಏನ್ ಸ್ವಾಮಿ ನಿಮ್ ಕತೆ ಅಂತ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಸ್ವಚ್ಛ ಗ್ರಾಮ ಅಂತ ಮಹಾತ್ಮ ಗಾಂಧಿ ಪುರಸ್ಕಾರ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಳ್ಳು ವರದಿಯನ್ನ ಕೊಟ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಗ್ರಾಮಸ್ಥರಿಂದ ಕಿಡಿಯಿದು. ಮೂಲಭೂತ ಸೌಕರ್ಯವೇ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ಬೇಕು? ಸ್ವಚ್ಛ ಭಾರತ ಅಂತೇಳಿ ಒಂದು ಪ್ರಶಸ್ತಿ ತಗೊಂಡಾರ. ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮುಂದೆ ಟಾಯ್ಲೆಟ್ ಇಲ್ಲ,
ಮತ್ತೆ ಶಾಲೆ ಒಳಗೂ ಟಾಯ್ಲೆಟ್ ಇಲ್ಲ. ಪ್ರಶಸ್ತಿ ಏನ್ ಪಟ್ಟು ತಗೊಂಡಾರ ಅನ್ನೋದು ಇದ್ರ ಮೇಲೆ ನೀವು ಮಾಡ್ರಿ. ಇದನ್ನ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ. ಸೆಕ್ರೆಟರಿಗಳು ಬಂದು ಹೇಳಿದ್ರು ಅದು ಆಗಿಲ್ಲ. ಅಲ್ಲಿ ಶಿಕ್ಷಕರು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡಿದಾರ ಅಂದ್ರ 4 ಊಟ ಹೋದಾರ, ಸಾಡಿ ಕಟ್ಟಿದಾರ. ಎಲ್ಲಿ ಒಂದು ತಾತ್ಕಾಲಿಕ ಶೌಚಾಲಯವನ್ನು ಮಾಡಿಕೊಳ್ಳೋ ಒಂದು ಭರವಸೆ ನೀಡಲ್ಲ. ಆ ಪ್ರಕಾರ ನಾವು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಎಲ್ಲ ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಶಾಲಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಿಕ್ಷಣ ಸಚಿವರು ಸ್ವಲ್ಪ ತಲೆ ಆ ಕಡೆ ತಿರುಗಿಸಿ. ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ಶೌಚಾಲಯಕ್ಕೆ ಮನವಿಯನ್ನು ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಬೇಸತ್ತು ಹೋಗಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ, ಇದು ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಘಟಕಿ ತಾಲೂಕಿನ ಗಳಗಿ ಹುಲಕೊಪ್ಪದ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಶೌಚಾಲಯವಿಲ್ಲದೆ ಪರಿಣಾಮ ನಿತ್ಯ ಮಕ್ಕಳ ಪರದಾಟ. ಗ್ರಾಮದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಎಷ್ಟೇ ಮನವಿ ಮಾಡಿದ್ರು ಕೂಡ PDO, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್. ಏನ್ ಸ್ವಾಮಿ ನಿಮ್ ಕತೆ ಅಂತ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಸ್ವಚ್ಛ ಗ್ರಾಮ ಅಂತ ಮಹಾತ್ಮ ಗಾಂಧಿ ಪುರಸ್ಕಾರ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಳ್ಳು ವರದಿಯನ್ನ ಕೊಟ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಗ್ರಾಮಸ್ಥರಿಂದ ಕಿಡಿಯಿದು. ಮೂಲಭೂತ ಸೌಕರ್ಯವೇ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ಬೇಕು? ನಮ್ಮೂರ್ ಪರಿಸ್ಥಿತಿ. ಮತ್ತೆ ಇವ್ರು ಏನ್ ತಗೊಂಡಾರಂದ್ರೆ ಸ್ವಚ್ಛ ಭಾರತ ಅಂತೇಳಿ ಒಂದು ಪ್ರಶಸ್ತಿ ತಗೊಂಡಾರ. ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮುಂದೂ ಟಾಯ್ಲೆಟ್ ಇಲ್ಲ, ಮತ್ತೆ ಶಾಲೆ ಒಳಗೂ ಟಾಯ್ಲೆಟ್ ಇಲ್ಲ. ಪ್ರಶಸ್ತಿ ಏನ್ ಪಟ್ಟು ತಗೊಂಡಾರ ಅನ್ನೋದು ಇದ್ರ ಮೇಲೆ ನೀವು ಮಾಡ್ರಿ. ಇದನ್ನ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ. ಸೆಕ್ರೆಟರಿಗಳು ಬಂದು ಹೇಳಿದ್ರು ಅದು ಆಗಿಲ್ಲ. ಅಲ್ಲಿ ಶಿಕ್ಷಕರು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡಿದಾರ ಅಂದ್ರ 4 ಊಟ ಹೋದಾರ, ಸಾಡಿ ಕಟ್ಟಿದಾರ. ಎಲ್ಲಿ ಒಂದು ತಾತ್ಕಾಲಿಕ ಶೌಚಾಲಯವನ್ನು ಮಾಡಿಕೊಳ್ಳೋ ಒಂದು ಭರವಸೆ ನೀಡಲ್ಲ. ಆ ಪ್ರಕಾರ ನಾವು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಎಲ್ಲ ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಶಾಲಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶಿಕ್ಷಣ ಸಚಿವರು ಸ್ವಲ್ಪ ತಲೆ ಆ ಕಡೆ ತಿರುಗಿಸಿ. ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ಶೌಚಾಲಯಕ್ಕೆ ಮನವಿಯನ್ನು ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಬೇಸತ್ತು ಹೋಗಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ, ಇದು ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಘಟಕಿ ತಾಲೂಕಿನ ಗಳಗಿ ಹುಲಕೊಪ್ಪದ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಶೌಚಾಲಯವಿಲ್ಲದೆ ಪರಿಣಾಮ ನಿತ್ಯ ಮಕ್ಕಳ ಪರದಾಟ. ಗ್ರಾಮದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶೌಚಾಲಯ ಎಷ್ಟೇ ಮನವಿ ಮಾಡಿದ್ರು ಕೂಡ PDO, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್. ಏನ್ ಸ್ವಾಮಿ ನಿಮ್ ಕತೆ ಅಂತ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಸ್ವಚ್ಛ ಗ್ರಾಮ ಅಂತ ಮಹಾತ್ಮ ಗಾಂಧಿ ಪುರಸ್ಕಾರ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಳ್ಳು ವರದಿಯನ್ನ ಕೊಟ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಗ್ರಾಮಸ್ಥರಿಂದ ಕಿಡಿಯಿದು. ಮೂಲಭೂತ ಸೌಕರ್ಯವೇ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ಬೇಕು? ನಮ್ಮೂರ್ ಪರಿಸ್ಥಿತಿ. ಮತ್ತೆ ಇವ್ರು ಏನ್ ತಗೊಂಡಾರಂದ್ರೆ ಸ್ವಚ್ಛ ಭಾರತ ಅಂತೇಳಿ ಒಂದು ಪ್ರಶಸ್ತಿ ತಗೊಂಡಾರ. ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮುಂದೂ ಟಾಯ್ಲೆಟ್ ಇಲ್ಲ, ಮತ್ತೆ ಶಾಲೆ ಒಳಗೂ ಟಾಯ್ಲೆಟ್ ಇಲ್ಲ. ಪ್ರಶಸ್ತಿ ಏನ್ ಪಟ್ಟು ತಗೊಂಡಾರ ಅನ್ನೋದು ಇದ್ರ ಮೇಲೆ ನೀವು ಮಾಡ್ರಿ. ಇದನ್ನ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ. ಸೆಕ್ರೆಟರಿಗಳು ಬಂದು ಹೇಳಿದ್ರು ಅದು ಆಗಿಲ್ಲ. ಅಲ್ಲಿ ಶಿಕ್ಷಕರು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡಿದಾರ ಅಂದ್ರ 4 ಊಟ ಹೋದಾರ, ಸಾಡಿ ಕಟ್ಟಿದಾರ. ಎಲ್ಲಿ ಒಂದು ತಾತ್ಕಾಲಿಕ ಶೌಚಾಲಯವನ್ನು ಮಾಡಿಕೊಳ್ಳೋ ಒಂದು ಭರವಸೆ ನೀಡಲ್ಲ. ಆ ಪ್ರಕಾರ ನಾವು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಎಲ್ಲ